ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಇಸ್ರೇಲ್ ನಡುವೆ ಸಂಘರ್ಷ ಭುಗಿಲೆದ್ದಿರುವ ಈ ಹೊತ್ತಿನಲ್ಲಿ ಅಮೆರಿಕ ಮತ್ತೆ ಮಧ್ಯಪ್ರಾಚ್ಯದತ್ತ ಚಿತ್ತ ನೆಟ್ಟಿದೆ. ಇರಾನ್ ನಡೆಸುತ್ತಿರುವ ಪ್ರಾಕ್ಸಿ ವಾರ್ಗೆ ಒಂದು ಗತಿ ಕಾಣಿಸಲು ಮುಂದಾಗಿರುವ ಅಮೆರಿಕ ಇಸ್ರೇಲ್ಗೆ ಬೆನ್ನೆಲುಬಾಗಿ ನಿಂತಿರೋದು ಗುಟ್ಟಿನ ವಿಷಯವೇನಲ್ಲ. ಈ ಸಮಯದಲ್ಲಿ ಈ ಹಿಂದೆ ಇರಾಕ್ ಯುದ್ಧದ ವೇಳೆ ಅಂದಿನ ಇರಾಕ್ ಅಧ್ಯಕ್ಷ ಸರ್ವಾಧಿಕಾರಿ ಸದ್ದಾಂ ಹುಸೇನ್ರನ್ನ ಬಲೆಗೆ ಕೆಡವಿದ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರುತ್ತಿವೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಅಂತಹ ಬಲಿಷ್ಠ ಅಮೆರಿಕಾದ ಅಷ್ಟು ಏಜೆನ್ಸಿಗಳು ಹುಡುಕಾಟ ನಡೆಸಿದ್ದರೂ ಸದ್ದಾಂ ಹುಸೇನ್ ಅಂದು US ಹಿಡಿತಕ್ಕೆ ಸಿಕ್ಕಿರಲಿಲ್ಲ. ಆತ ಏನಾದರೂ ತನ್ನ ಬಾಯಿ ಚಪಲದ ತಿನಿಸು ಖಾದ್ಯಕ್ಕೆ ಮರಳಾಗಿದ್ದ ವಿಷಯ ಮಿತ್ರಪಡೆಗಳಿಗೆ ತಿಳಿಯದೆ ಹೋಗಿದ್ರೆ ಸದ್ದಾಂ ವೈರಿಗಳ ಕಣ್ಣಿಗೆ ಬೀಳುತ್ತಿರಲಿಲ್ಲವೇನು. US ಸೈನಿಕ ಪಡೆಗಳು ಬರೋಬ್ಬರಿ 32 ವಾರಗಳ ಕಾಲ ಸದ್ದಾಂರನ್ನ ಹುಡುಕಿದ್ದವು. ಆದರೆ ಇರಾಕಿನ ಮಾಜಿ ಅಧ್ಯಕ್ಷ US ಮಿಲಿಟರಿ ಕಣ್ಣಿಗೆ ಬಿದ್ದಿರಲಿಲ್ಲ. ಈ ಕಾರ್ಯಾಚರಣೆಯಲ್ಲಿ ಕೇವಲ ಸೇನಾ ಪಡೆಗಳಷ್ಟೇ ಭಾಗಿಯಾಗಿರಲಿಲ್ಲ, ಬದಲಾಗಿ US ಸ್ಪೆಷಲ್ ಫೋರ್ಸಸ್, CIA ಗುಪ್ತಚರ ಸಂಸ್ಥೆ, ರಕ್ಷಣಾ ಗುಪ್ತಚರ ಸಂಸ್ಥೆ, ರಾಷ್ಟ್ರೀಯ ಭದ್ರತಾ ಏಜೆನ್ಸಿ ಹಾಗೂ FBIನ ಸಾಕಷ್ಟು ಪ್ರಯತ್ನವಿತ್ತು. ಸಾವಿರಾರು US ಸೈನಿಕರು ಹಗಲು ರಾತ್ರಿ ಎನ್ನದೇ ಒಬ್ಬ ವ್ಯಕ್ತಿಯ ಹುಡುಕಾಟದಲ್ಲಿ ನಿರತರಾಗಿದ್ರು. ಅಸಲಿಗೆ ಸದ್ದಾಂ ಹುಸೇನನ್ನ ಬಗ್ಗು ಬಡಿಯಲು ಕಾರಣವೇನು? ಇರಾಕಿನ ಮಾಜಿ ಅಧ್ಯಕ್ಷರಿಂದ ಅಮೆರಿಕಕ್ಕಿದ್ದ ಬೆದರಿಕೆ, ಆತಂಕ ಯಾವುದು? ಆತನ್ನ ಹುಡುಕಿದ ಬಗೆ ಹೇಗೆ? ಏನಿದು ರೋಚಕ ಕಾರ್ಯಾಚರಣೆ? ಬನ್ನಿ ಅದೆಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ಕತೆ ಶುರುವಾಗೋದು 9/11ರ ಪೈಶಾಚಿಕ ದಾಳಿಯ ಬಳಿಕ. ಅಂದಹಾಗೆ ಅಮೆರಿಕಾದ ವಾಷಿಂಗ್ಟನ್ನ DC ಹಾಗೂ ನ್ಯೂಯಾರ್ಕ್ನ ಅವಳಿ ಗೋಪುರಗಳ ಮೇಲೆ ಅಲ್ ಖೈದಾ ಉಗ್ರರು 2001ರಲ್ಲಿ ರಣ ಭೀಕರ ದಾಳಿ ನಡೆಸಿದ್ದರು. ಈ ಘಟನೆ ಬಳಿಕ ಅಮೆರಿಕ ಭಯೋತ್ಪಾದನೆಗೆ ಹೆಡೆಮುರಿ ಕಟ್ಟಲು ಟೊಂಕ ಕಟ್ಟಿ ನಿಂತಿದ್ದು ಬಹುತೇಕರಿಗೆ ತಿಳಿದಿರುವ ಸಂಗತಿ. ಅಂದಿನ ಅಮೆರಿಕ ಅಧ್ಯಕ್ಷ ಜಾರ್ಜ್ W. ಬುಷ್ ಉಗ್ರರ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದ್ದರು. ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆಯ ಪಾಲಿಸಿ ಹೊರಡಿಸಿದ್ದ ಬುಷ್ ಉಗ್ರರಿಗೆ ಸಿಂಪತಿ ತೋರುವವರನ್ನ ಸಹ ಬಿಡೋದಿಲ್ಲ ಅಂತ ಗುಟುರು ಹಾಕಿದ್ದರು. ಅಂದು ಇರಾಕಿನ ಅಧ್ಯಕ್ಷರಾಗಿದ್ದವರು ಇದೇ ಸದ್ದಾಂ ಹುಸೇನ್. ಆತ ಹೆಸರಿಗೆ ಅಧ್ಯಕ್ಷನಂತೆ ಬಿಂಬಿಸಿಕೊಂಡಿದ್ದರು. ಅಲ್ಲಿದ್ದದ್ದು ಆತನ ಸರ್ವಾಧಿಕಾರಿ ಆಡಳಿತ. ಅಚ್ಚರಿ ಅಂದರೆ 9/11 ದಾಳಿಯಲ್ಲಿ ಇರಾಕಿನ ಯಾವುದೇ ಕೈವಾಡ ಇಲ್ಲದಿದ್ದರೂ ಅಮೆರಿಕ ಮಾತ್ರ ಸದ್ದಾಂ ವಿರುದ್ಧ ಕೊತ ಕುದಿಯುತ್ತಿತ್ತು. ಅಮೆರಿಕ ಪ್ರಕಾರ ಸದ್ದಾಂ ಉಗ್ರ ಗುಂಪುಗಳಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿತ್ತು. ಕೆಲವೊಂದು ವಿಷಯಗಳಲ್ಲಿ ಇದು ನಿಜವೂ ಆಗಿತ್ತು. ಆದರೆ ಇದೊಂದೇ ಆರೋಪದ ಮೇಲೆ ಇರಾಕ್ ಮೇಲೆ ನೇರವಾಗಿ ದಾಳಿ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಒಂದಂತೂ ಸ್ಪಷ್ಟವಿತ್ತು, ಅಮೆರಿಕ ಇರಾಕ್ನಲ್ಲಿ ಸದ್ದಾಂ ಹುಸೇನ್ ಆಡಳಿತವನ್ನ ತೊಡೆದು ಹಾಕಲು ಬಯಸಿತ್ತು. ಸರಿಸುಮಾರು 24 ವರ್ಷಗಳ ಕಾಲ ಇರಾಕಿನ ಮೇಲೆ ಪ್ರಭುತ್ವ ಸಾಧಿಸಿದ್ದ ಸದ್ದಾಂ ಹುಸೇನೇ ಬುಷ್ ಆಡಳಿತದ ನೇರ ಟಾರ್ಗೆಟ್ ಆಗಿದ್ದ. ಹೇಗಾದರೂ ಮಾಡಿ ಇರಾಕ್ನಿಂದ ಸದ್ದಾಂ ಆಡಳಿತವನ್ನ ಕೊನೆಗಾಣಿಸುವುದು ಹಾಗೂ ಸದ್ದಾಂರನ್ನ ಸಮಾಪ್ತಿಗೊಳಿಸುವುದು ಅಮೆರಿಕದ ಉದ್ದೇಶವಾಗಿತ್ತು. ಇದಕ್ಕಾಗಿ ಅಂದಿನ ಬುಷ್ ಆಡಳಿತ ದಾಳಿಗೆ ಬಲವಾದ ಕಾರಣ ಹುಡುಕ್ತಾ ಇತ್ತು. ಅದೇ ಉದ್ದೇಶಕ್ಕಾಗಿ ಇರಾಕ್ ಮೇಲೆ ಜಾಗತಿಕ ದೊಡ್ಡ ಆರೋಪ ಹೊರಿಸಲಾಯಿತು. ಇರಾಕ್ ತನ್ನ ದೇಶದಲ್ಲಿ ದೊಡ್ಡ ಮಟ್ಟದ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ಗಳನ್ನ ಹೊಂದಿದೆ ಅಂತ ಹುಯಿಲು ಎಬ್ಬಿಸಲಾಯಿತು. ಅಂದರೆ ಸದ್ದಾಂ ಆಡಳಿತ ಕದ್ದು ಮುಚ್ಚಿ ಪರಮಾಣು ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿದ್ದು ಇದು ಇಡೀ ವಿಶ್ವವನ್ನೇ ನಡುಗಿಸಲಿದೆ ಅಂತ ಹೇಳಲಾಯಿತು. ಇದೇ ಕಾರಣ ಮುಂದಿಟ್ಕೊಂಡು US ಮಿಲಿಟರಿ 2003ರಲ್ಲಿ ಇರಾಕ್ ಮೇಲೆ ದೊಡ್ಡ ಮಟ್ಟದಲ್ಲಿ ದಾಳಿ ಮಾಡಿತು. ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೂ ಪೋಲ್ಯಾಂಡ್ ದೇಶಗಳು ಸಹ ಈ ದಾಳಿಯಲ್ಲಿ ಅಮೆರಿಕಕ್ಕೆ ಸಾಥ್ ನೀಡಿದ್ದವು. ಈ ದಾಳಿ ಅದೆಷ್ಟು ಪ್ರಖರವಾಗಿತ್ತು ಅಂದರೆ ಕೇವಲ 3 ದಿನದಲ್ಲಿ ಮಿತ್ರಪಡೆಗಳ ಸೈನ್ಯ ಇರಾಕ್ ರಾಜಧಾನಿ ಬಾಗ್ದಾದ್ ಅನ್ನ ವಶಪಡಿಸಿಕೊಂಡಿತ್ತು. ಇರಾಕ್ ಮೇಲೆ ಅಮೆರಿಕದ ಆಕ್ರಮಣದ ಹಿಂದಿನ ದಿನವೇ ಅಧ್ಯಕ್ಷ ಸದ್ದಾಂ ಹುಸೇನ್ ರಾಜಧಾನಿ ಬಾಗ್ದಾದ್ನಿಂದ ಕಣ್ಮರೆಯಾಗಿದ್ದರು. ಇಡೀ US ಮಿತ್ರಪಡೆಗಳ ಸೈನ್ಯ ಬಾಗ್ದಾದ್ನ ಇಂಚಿಂಚು ಪ್ರದೇಶ ತಡಕಾಡಿದ್ರು. ಸದ್ದಾಂನ ಸುಳಿವು ಸಿಕ್ಕಿರಲಿಲ್ಲ. ಮಿತ್ರಪಡೆಗಳ ಯುದ್ಧ ಟ್ಯಾಂಕ್ಗಳು ಹಾಗೂ ಪಡೆಗಳು ಬಾಗ್ದಾದ್ ಮೇಲೆ ನಿಯಂತ್ರಣ ಸಾಧಿಸಿ ಸದ್ದಾಂ ಹುಸೇನ್ರ 24 ವರ್ಷಗಳ ಸರ್ವಾಧಿಕಾರಿ ಆಡಳಿತವನ್ನ ಕೊನೆಗಾಣಿಸಿತ್ತು. ಬಾಗ್ದಾದ್ನ ಫಿರ್ದೋಸ್ ಚೌಕ್ನಲ್ಲಿ ಸ್ಥಾಪಿಸಲಾಗಿದ್ದ ಸದ್ದಾಂ ಪ್ರತಿಮೆಯನ್ನ ಹೊಡೆದುರುಳಿಸುವ ಮೂಲಕ ಮಿತ್ರ ಪಡೆಗಳು ವಿಜಯೋತ್ಸವ ಆಚರಿಸಿದ್ದವು.
ಸ್ನೇಹಿತರೆ, ಯುಎಸ್ ಮಿತ್ರಪಡೆಗಳು ಸದ್ದಾಂ ಪ್ರತಿಮೆಯನ್ನ ಉರುಳಿಸಿ ಸಂಭ್ರಮಾಚರಣೆಯನ್ನೇನೋ ಮಾಡಿದ್ದವು. ಆದರೆ ಭೂಗತರಾಗಿದ್ದ ಅಸಲಿ ಸದ್ದಾಂನನ್ನ ಹುಡುಕೋದು ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ. ಹೀಗಾಗಿ ಮಿತ್ರಪಡೆಗಳಿಗೆ ಸದ್ದಾಂ ಹಾಗೂ ಆತನ ಆಡಳಿತ ಹಿರಿಯ ಅಧಿಕಾರಿಗಳನ್ನ ಹಿಡಿಯೋದೇ ಮೊದಲ ಆದ್ಯತೆಯಾಗಿತ್ತು. ಅಮೆರಿಕ ದಾಳಿಯ ಮುನ್ಸೂಚನೆ ಅರಿತು ಇರಾಕ್ ಆಡಳಿತದ ಸುಮಾರು 52 ಉನ್ನತ ಅಧಿಕಾರಿಗಳು ಭೂಗತರಾಗಿದ್ದರು. ಹೀಗಾಗಿ ಈ ಅಧಿಕಾರಿಗಳನ್ನ ಜೀವಂತವಾಗಿ ಇಲ್ಲವೇ ಹೆಣದ ರೂಪದಲ್ಲಿ ಹಾಜರು ಪಡಿಸುವ ಫರ್ಮಾನು ಹೊರಡಿಸಲಾಗಿತ್ತು. ಇಡೀ ಇರಾಕ್ನಲ್ಲೇ ಎಲ್ಲೇ ಕಂಡರೂ ಗುಂಡಿಕ್ಕಿ ಸೆರೆ ಹಿಡಿಯುವ ಆದೇಶವನ್ನ ಯುಎಸ್ ನೆಲೆಗೆ ನೀಡಲಾಗಿತ್ತು. ಈ ಮೋಸ್ಟ್ ವಾಂಟೆಡ್ ಅಧಿಕಾರಿಗಳನ್ನ ಹಿಡಿಯಲು ಅನುವಾಗುವಂತೆ ಅವರ ಭಾವಚಿತ್ರಗಳ ಮಾದರಿಗಳನ್ನ ಸಹ ಸೇನೆಗೆ ಕೊಡಲಾಗಿತ್ತು. ಅಚ್ಚರಿ ಅಂದ್ರೆ ಇಸ್ಪೇಟ್ ಕಾರ್ಡ್ ರೂಪದಲ್ಲಿ ಅಧಿಕಾರಿಗಳ ಭಾವಚಿತ್ರ ಮುದ್ರಿಸಿ ಸೇನಾ ಪಡೆಗಳಿಗೆ ಹಂಚಲಾಗಿತ್ತು. ಕಾಕತಾಳಿ ಅಂದ್ರೆ ಇಸ್ಪೀಟ್ ಆಟದಲ್ಲೂ 52 ಎಲೆಗಳಿರ್ತಾವೆ. ಇಲ್ಲೂ ಅಷ್ಟೇ ಸಂಖ್ಯೆಯ ಮೋಸ್ಟ್ ವಾಂಟೆಡ್ ಅಧಿಕಾರಿಗಳಿದ್ದರು. ಮಿತ್ರ ಪಡೆಗಳ ಸೈನಿಕರು ತಮ್ಮ ಬಿಡುವಿನ ಸಮಯದಲ್ಲಿ ಇದೇ ಎಲೆಗಳನ್ನ ಆಟಕ್ಕೆ ಬಳಸ್ತಾ ಇದ್ರು. ಹೀಗಾಗಿ ಪದೇ ಪದೇ ನೋಡಿ ಭೂಗತ ಅಧಿಕಾರಿಗಳ ಮುಖ ತೀರಾ ಪರಿಚಯವಾಗಿತ್ತು. ಮುಂದಿನ ಹಲವು ತಿಂಗಳುಗಳ ಕಾಲ ಇರಾಕ್ನಲ್ಲಿ ಬೀಡು ಬಿಟ್ಟಿದ್ದ ಮಿತ್ರ ಪಡೆಗಳು ಇರಾಕ್ನ ಮೂಲೆ ಮೂಲೆಯನ್ನ ಜಾಲಾಡಿದವು. ಅಧಿಕಾರಿಗಳ ಮನೆಗಳನ್ನ ಹೊಕ್ಕಿ ಹುಡುಕಲಾಯಿತು. ಅವರ ಸಂಬಂಧಿಕರನ್ನ, ಗೆಳೆಯರನ್ನ ವಿಚಾರಣೆ ನಡೆಸಲಾಯಿತು. ಅಂಗಡಿ, ಶಾಲೆ, ಕಾಲೇಜು, ಸಭಾಂಗಣ, ಮಸೀದಿ ಹೀಗೆ ಎಲ್ಲೆಂದರಲ್ಲಿ ಬಿಟ್ಟು ಬಿಡದಂತೆ ಸರ್ಚ್ ಮಾಡಲಾಗ್ತಾ ಇತ್ತು. ಅಸಲಿಗೆ ಯುಎಸ್ ಪಡೆಗಳು ಹುಡುಕದೇ ಇರುವ ಜಾಗ ಇರಾಕ್ನಲ್ಲಿ ಉಳಿದಿರಲಿಲ್ಲ. ಅಷ್ಟು ಹುಡುಕಾಟ ನಡೆಸಿದ್ದರೂ ಸದ್ದಾಂ ಹಾಗೂ ಆತನ ಟಾಪ್ ಅಫಿಷಿಯಲ್ಸ್ ಬಗ್ಗೆ ಚೂರು ಮಾಹಿತಿ ಸಿಕ್ಕಿರಲಿಲ್ಲ. ಪಡೆಗಳಿಗೆ ಒಂದಂತೂ ಗೊತ್ತಿತ್ತು, ಸದ್ದಾಂ ಹುಸೇನ್ ಇರಾಕ್ನಲ್ಲೇ ಇದ್ದಾರೆ. ಆದರೆ ಆತನ ಇರುವ ಜಾಗ ಮಾತ್ರ ನಿಗೂಢ. ಹೀಗೆ ಸದ್ದಾಂ ಹಾಗೂ ಆತನ ಅಧಿಕಾರಿ ವರ್ಗವನ್ನ ಹುಡುಕುವ ಕಾರ್ಯಾಚರಣೆ ತಿಂಗಳುಗಳವರೆಗೂ ಮುಂದುವರಿಯಿತು. ಎಷ್ಟೇ ತಡಕಾಡಿದ್ರು, ಎಷ್ಟೇ ಜಾಲಾಡಿದ್ರು ಸದ್ದಾಂ ಹಾಗೂ ಆತನ 2 ಪುತ್ರರ ಸುಳಿವೇ ಸಿಗ್ಲಿಲ್ಲ. ಅಂತಿಮವಾಗಿ ಅಮೆರಿಕ ಈ ಮೂವರನ್ನ ಜೀವಂತವಾಗಿ ಇಲ್ಲವೇ ಮೃತರೂಪದಲ್ಲಿ ಕಂಡ ಸುದ್ದಿ ಹಂಚಿಕೊಂಡ್ರೆ $55 ಮಿಲಿಯನ್ ಬಹುಮಾನ ನೀಡೋದಾಗಿ ಪ್ರಕಟಿಸಿತು. ಸದ್ದಾಂ ಹುಸೇನ್ರ 2 ಮಕ್ಕಳ ತಲೆಗೆ $15 ಮಿಲಿಯನ್ ಹಾಗೂ ಸದ್ದಾಂ ತಲೆಗೆ ಬರೋಬ್ಬರಿ $25 ಮಿಲಿಯನ್ ಹಣವನ್ನ ಬಹುಮಾನ ನೀಡೋದಾಗಿ ಘೋಷಣೆ ಮಾಡಲಾಯಿತು. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂದ್ರೆ ಇರಾಕ್ನಲ್ಲೇ ಸದ್ದಾಂ ಹುಸೇನ್ರನ್ನ ವಿರೋಧಿಸುವ ಅನೇಕ ಜನರಿದ್ದರು. ಅವರಿಗೆ ಸದ್ದಾಂ ಆಡಳಿತದ ಬಗ್ಗೆ ಅಸಮಾಧಾನ, ಆಕ್ರೋಶವಿತ್ತು. ಹೀಗಾಗಿ ಅವರೆಲ್ಲ ಸದ್ದಾಂ ಮೇಲಿನ ಸಿಟ್ಟಿಗೋ ಅಥವಾ ಬಹುಮಾನದ ಆಸೆಗೋ ಆತನ ಇರುವಿಕೆಯ ಬಗ್ಗೆ ಸುಳಿವು ನೀಡ್ತಾರೆ ಅಂತ ಅಮೆರಿಕ ಅಂದುಕೊಂಡಿತ್ತು. ತೇಟ್ ಅಂತೆಯೇ ನಡೆಯಿತು ಕೂಡ. ಇರಾಕ್ನ ಪ್ರಜೆಯೊಬ್ಬ ಅಂದೊಂದು ದಿನ ಯುಎಸ್ ಪಡೆಗಳು ಇರುವ ಶಿಬಿರಕ್ಕೆ ಬಂದು ಮಾಹಿತಿಯೊಂದನ್ನ ಬಹಿರಂಗಪಡಿಸಿದ. ಸದ್ದಾಂ ಹುಸೇನ್ ಮಕ್ಕಳಾದ ಉದಯ್ ಹಾಗೂ ಕೋಸೆ ತನ್ನ ಮನೆಯಲ್ಲೇ ಸುರಕ್ಷಿತವಾಗಿ ಇರೋದಾಗಿ ಮಾಹಿತಿ ಬಿಚ್ಚಿಟ್ಟ. ಆದರೆ ಮೊದಲಿಗೆ ಆತನ ಮಾತಿನ ಮೇಲೆ ಯಾರಿಗೂ ನಂಬಿಕೆ ಬರಲಿಲ್ಲ. ಆದರೆ ಅದೇ ಅವಕಾಶ ಬಳಸಿಕೊಂಡು ಆತನ ಮನೆಯ ಸುತ್ತ ದಿಗ್ಬಂಧನ ಹಾಕಲಾಯಿತು. ಆಗ ಅದೇ ಮನೆಯಲ್ಲೇ ಸದ್ದಾಂ ಹುಸೇನ್ರ ಪುತ್ರರಾದ ಉದಯ್ ಹಾಗೂ ಕೋಸೆ ಇರುವ ವಿಚಾರ ಬಯಲಾಯಿತು. ಮೊದಲಿಗೆ ಅವರಿಗೆ ಸರೆಂಡರ್ ಆಗುವಂತೆ ಹೇಳಲಾಯಿತು. ಆದರೆ ಅವರ ಬಳಿಯೂ ಸಾಕಷ್ಟು ಶಸ್ತ್ರಾಸ್ತ್ರಗಳಿದ್ದವು. ಹೀಗಾಗಿ ಅವರು ಶರಣಾಗತಿ ಆಗ್ಲಿಲ್ಲ. ಹೀಗಾಗಿ ಅಂತಿಮವಾಗಿ ಯುಎಸ್ ಪಡೆಗಳು ಆ ಮನೆಯ ಮೇಲೆ ಕ್ಷಿಪಣಿ ದಾಳಿ ನಡೆಸಿತು. ಈ ದಾಳಿಯಲ್ಲಿ ಉದಯ್ ಹಾಗೂ ಕೋಸೆ ಅತ್ಯಂತ ದಾರುಣವಾಗಿ ಮೃತಪಟ್ಟರು. ಈ ಘಟನೆ ಬಳಿಕ ಸದ್ದಾಂ ಹುಸೇನ್ರನ್ನ ಪತ್ತೆ ಹಚ್ಚುವ ಕೊನೆಯ ಅವಕಾಶವು ಸದ್ದಾಂ ಪುತ್ರರ ಸಾವಿನೊಂದಿಗೆ ಅಂತ್ಯವಾಯಿತು. ಅಮೆರಿಕ ಪಡೆಗಳು ಯುದ್ಧ ಭೂಮಿಯಲ್ಲಿ ಸಮರ ಗೆದ್ದರೂ ಗೆಲುವಿನ ಸಂಭ್ರಮ ಆಚರಿಸದ ಸ್ಥಿತಿಯಲ್ಲಿದ್ದರು. ಇಷ್ಟೆಲ್ಲ ಘಟನೆಗಳ ಬಳಿಕವೂ ಅಮೆರಿಕ ತನ್ನ ವೈಫಲ್ಯ ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ಹೇಗಾದರೂ ಮಾಡಿ ಸದ್ದಾಂರನ್ನ ಹುಡುಕಿ ತರಲೇಬೇಕು ಎನ್ನುವ ಜಿದ್ದಿಗೆ ಬಿದ್ದಿತ್ತು. ಮತ್ತೊಂದೆಡೆ ಇದೇ ಕಾರ್ಯಾಚರಣೆಯ ಭಾಗವಾಗಿ ಸದ್ದಾಂ ಆಡಳಿತದ ಹಲವು ಅಧಿಕಾರಿಗಳನ್ನ ಹುಡುಕಿ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಯಾರಿಗೂ ಸದ್ದಾಂನ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಅದಾಗಲೇ ಆತನ ಹುಡುಕಾಟದಲ್ಲಿ ಬರೋಬ್ಬರಿ 4 ತಿಂಗಳುಗಳೇ ಕಳೆದಿದ್ದವು. ಆತನು ಕೂಡ ದಾಳಿಯ ವೇಳೆ ಆಗಂತುಕನಾಗಿ ಮೃತಪಟ್ಟಿರಬೇಕು ಅಂತ ಯುಎಸ್ ಪಡೆಗಳು ಯೋಚಿಸುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸಿತ್ತು. ಒಂದು ಹಂತದಲ್ಲಿ ಮಿತ್ರ ಪಡೆಗಳ ಸೈನಿಕರು ಕೂಡ ಈ ಸುದೀರ್ಘ ಹುಡುಕಾಟದಿಂದ ಬೇಸರಿಸಿಕೊಂಡಿದ್ದರು. ಹೀಗಾಗಿ ಮಿತ್ರ ಪಡೆಗಳ ಸರ್ಚಿಂಗ್ ನಿಧಾನಗತಿ ಪಡೆದುಕೊಂಡಿತ್ತು. ವಿಚಿತ್ರ ಅಂದರೆ ಮಿಲಿಟರಿ ಕಾರ್ಯಾಚರಣೆಯಲ್ಲಾಗ್ಲಿ ಅಥವಾ ಗುಪ್ತಚರ ವರದಿಯಲ್ಲಾಗ್ಲಿ ಸದ್ದಾಂ ಹುಸೇನ್ ಜೀವಂತವಾಗಿ ಇರುವ ಬಗ್ಗೆ ಯಾವುದೇ ಮಾಹಿತಿ ದೊರಕಲಿಲ್ಲ. ಆತ ಇದ್ದಾನೋ ಅಥವಾ ಸತ್ತಿದ್ದಾನೋ ಎನ್ನುವ ಖಾತ್ರಿ ಇಲ್ಲದೆ ಮಿತ್ರ ಪಡೆಗಳು ಸಂದಿಗ್ಧತೆಗೆ ಬಿದ್ದಿದ್ದವು. ಆದರೆ ಈ ವೇಳೆ ದೊರೆತ ಆಡಿಯೋ ಟೇಪ್ ಒಂದು ಇಡೀ ಪ್ರಕರಣಕ್ಕೆ ಹೊಸ ತಿರುವು ಕೊಡುತ್ತೆ.
ಅಸಲಿಗೆ ಈ ಟೇಪ್ ಸದ್ದಾಂ ಹುಸೇನಿದ್ದಾಗಿತ್ತು. ಇದರಲ್ಲಿ ಸದ್ದಾಂ ಹುಸೇನ್ ತನ್ನ ಪುತ್ರರ ದಾರುಣ ಸಾವಿನ ಬಗ್ಗೆ ವ್ಯಥೆಪಟ್ಟಿದ್ದರು. ಈ ಟೇಪ್ ಒಂದು ವಿಷಯವನ್ನ ಕ್ಲಿಯರ್ ಮಾಡಿತು. ಸದ್ದಾಂ ಹುಸೇನ್ ಇನ್ನೂ ಜೀವಂತವಾಗಿದ್ದಾರೆ ಎನ್ನುವ ಖಚಿತ ಮಾಹಿತಿಯನ್ನ ಹೊರಗೆ ಹಾಕಿತು. ಹೀಗಾಗಿ ಅಮೆರಿಕ ಪಡೆಗಳು ಮತ್ತೊಮ್ಮೆ ಸದ್ದಾಂರನ್ನ ಹುಡುಕುವ ಪ್ರಯತ್ನವನ್ನ ಬಿರುಸುಗೊಳಿಸಿದವು. ಸಾಲದಕ್ಕೆ ಈ ಹಿಂದೆ ಸುಳಿವು ಕೊಡುವವರಿಗೆ ಘೋಷಿಸಲಾಗಿದ್ದ ಬಹುಮಾನದ ಮೊತ್ತವನ್ನ $30 ಮಿಲಿಯನ್ ಏರಿಸಲಾಯಿತು. ಜೊತೆಗೆ ಸುಳಿವು ಕೊಟ್ಟವರಿಗೆ ಇನಾಮು ಹಣದ ಜೊತೆಗೆ ಅಮೆರಿಕದ ಪೌರತ್ವ ನೀಡುವ ಆಮಿಷವನ್ನ ಸಹ ನೀಡಲಾಯಿತು. ಅಮೆರಿಕದ ಈ ಎರಡು ಘೋಷಣೆಗಳು ಒಂದು ರೀತಿಯಲ್ಲಿ ಇರಾಕಿನ ಜನರಲ್ಲಿ ಹಲ್ಚಲ್ ಎಬ್ಬಿಸಿದವು. ಪ್ರತಿಯೊಬ್ಬರು ಸದ್ದಾಂ ಇರುವಿಕೆಯ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಮಾಹಿತಿಯನ್ನ ನೀಡಲು ಪ್ರಾರಂಭಿಸಿದ್ರು. ಇದರಿಂದ ಸದ್ದಾಂರನ್ನ ಹುಡುಕುವ ಅಮೆರಿಕ ಪ್ರಯತ್ನ ಮತ್ತಷ್ಟು ಜಟಿಲಗೊಂಡಿತು. ಇತ್ತ ಇಸ್ಪೀಟ್ ಎಲೆಗಳ ಮೇಲೆ ಮುದ್ರಿಸಲಾಗಿದ್ದ ಬಹುತೇಕ ಅಧಿಕಾರಿಗಳನ್ನ ಸೆರೆಹಿಡಿಯಲಾಗಿತ್ತು. ಅದರಲ್ಲಿ ಬಾಕಿ ಉಳಿದವರು ಅಂದ್ರೆ ಸದ್ದಾಂ ಹುಸೇನ್ ಒಬ್ಬರೇ ಆಗಿದ್ದರು. ಸದ್ದಾಂ ಹುಸೇನ್ ಸರ್ಚಿಂಗ್ ನಡೆಸಿ ಸೇನಾ ಪಡೆಗಳು ಅದೆಷ್ಟು ಬೇಸರಿಸಿಕೊಂಡಿದ್ದವು ಅಂದ್ರೆ ತಮ್ಮ ಕಾರ್ಯಾಚರಣೆಯ ವೈಖರಿಯನ್ನೇ ಬದಲಿಸಿಕೊಂಡವು. ಯುಎಸ್ ಪಡೆಯಲ್ಲಿದ್ದ ಎರಿಕ್ ಮ್ಯಾಡಾಕ್ಸ್ ಎಂಬ ಅಧಿಕಾರಿ ಸರ್ಚಿಂಗ್ ಆಪರೇಷನ್ನ ಸಾಂಪ್ರದಾಯಿಕ ವೈಖರಿಯನ್ನ ಬದಲಾಯಿಸಿ ಸಂಪೂರ್ಣವಾಗಿ ಭಿನ್ನವಾದ ಶೈಲಿಯಲ್ಲಿ ಕಾರ್ಯಾಚರಣೆಗಿಳಿದರು. ಅಸಲಿಗೆ ಮೋಸ್ಟ್ ವಾಂಟೆಡ್ ಎಂದು ಗುರುತಿಸಲಾಗಿದ್ದವರೆಲ್ಲರೂ ಸದ್ದಾಂ ಆಡಳಿತದ ಉನ್ನತ ಅಧಿಕಾರಿಗಳಾಗಿದ್ದರು. ಒಂದರ್ಥದಲ್ಲಿ ಅವರೇ ಸದ್ದಾಂ ಆಡಳಿತದ ಸೂತ್ರಧಾರರಾಗಿದ್ರು ಅಥವಾ ಸದ್ದಾಂನಿಂದ ಚಲಾಯಿಸಲ್ಪಡುತ್ತಿದ್ದ ಅಧಿಕಾರದ ನೀತಿ ನಿರೂಪಕರಾಗಿದ್ರು. ಮತ್ತೊಂದು ಸಂಗತಿ ಅಂದರೆ ಸದ್ಯ ಸದ್ದಾಂಗೆ ಅಧಿಕಾರಿಗಳ ಅಗತ್ಯ ಇಲ್ಲದೇ ಇರಬಹುದು, ಆದರೆ ಅಂಗರಕ್ಷಕರಿಲ್ಲದೆ ಆತ ಇರಲು ಸಾಧ್ಯವೇ ಇಲ್ಲ ಅನ್ನುವ ಮಾಹಿತಿ ಯುಎಸ್ ಪಡೆಗಳಿಗೆ ಸಿಕ್ಕಿತ್ತು. ಒಟ್ಟು 3 ಹಂತದಲ್ಲಿ ಸದ್ದಾಂಗೆ ಭದ್ರತೆ ಇತ್ತು. ಮೊದಲ ಹಂತದಲ್ಲಿ ಆತ ಇರುವ ಸ್ಥಳದ ಹೊರಗಡೆ ಕಾವಲು ನಿಂತಿರುವ ಸೈನಿಕರು, ಎರಡನೇ ಹಂತದಲ್ಲಿ ಆತನ ಬಿಲ್ಡಿಂಗ್ನ ಕೆಳ ಹಂತದಲ್ಲಿರುವ ಭದ್ರತಾ ಸಿಬ್ಬಂದಿ, ಹಾಗೂ 3ನೇ ಹಂತ ಅಂದರೆ ಆತನ ಕೋಣೆ ಹಾಗೂ ಆತನ ಬಳಿ ಇರುವ ಅಂಗರಕ್ಷಕರು. ಇವರು ಸದ್ದಾಂರನ್ನ ದಿನದ 24 ಗಂಟೆಯೂ ಹದ್ದಿನಂತೆ ನಿಗಾ ವಹಿಸಿ ಕಾಯುತ್ತಿದ್ದರು. ಆತನ ಪ್ರತಿ ಚಲನ ವಲನದ ಮೇಲೆ ಇವರ ನಿಗಾ ಇರುತ್ತಿತ್ತು. ಒಂದು ರೀತಿಯಲ್ಲಿ ಸದ್ದಾಂಗೆ ಇವರ ಅಗತ್ಯತೆ ಬೇರೆ ಸ್ತರದ ಭದ್ರತಾ ಸಿಬ್ಬಂದಿಗಿಂತ ಹೆಚ್ಚಿತ್ತು. ಸಾಮಾನ್ಯವಾಗಿ ತೀರಾ ನಂಬಿಕಸ್ಥರನ್ನ ಮಾತ್ರ ಹೀಗೆ ವೈಯಕ್ತಿಕ ಅಂಗರಕ್ಷಕ ವ್ಯವಸ್ಥೆಗೆ ನಿಯೋಜಿಸಲಾಗುತ್ತದೆ. ಹೀಗಾಗಿ ಈ ಕುರಿತು ಅವಲೋಕನ ನಡೆಸಿದ್ದ ಯುಎಸ್ ಸೈನ್ಯಾಧಿಕಾರಿ ಎರಿಕ್ ಮ್ಯಾಡಾಕ್ಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಸದ್ದಾಂ ಹುಟ್ಟೂರು ಟಿಕ್ರಿತ್ಗೆ ಭೇಟಿ ನೀಡುತ್ತಾರೆ. ಅಲ್ಲಿ ಸದ್ದಾಂ ಅಂಗರಕ್ಷಕ ಮೊಹಮ್ಮದ್ ಇಬ್ರಾಹಿಂ ಓಮರ್ ಅವರ ಮಗನನ್ನ ವಿಚಾರಣೆಗೆ ಒಳಪಡಿಸುತ್ತಾರೆ. ಆದರೆ ಆ ಅಂಗರಕ್ಷಕನೂ ಸಹ ಹಲವು ದಿನಗಳಿಂದ ಕಣ್ಮರೆಯಾಗಿರುವ ವಿಷಯ ವಿಚಾರಣೆಯಲ್ಲಿ ತಿಳಿಯುತ್ತದೆ. ಇನ್ನು ಎರಿಕ್ಸ್ ಮ್ಯಾಡಾಕ್ಸ್ ತಮ್ಮ ಹುಡುಕಾಟವನ್ನ ಇಷ್ಟಕ್ಕೆ ನಿಲ್ಲಿಸೋದಿಲ್ಲ. ಅವರು ಸದ್ದಾಂ ಹುಸೇನ್ ಅವರ ಹಳೆಯ ಗೆಳೆಯರೊಬ್ಬರನ್ನ ಮಾತನಾಡಿಸ್ತಾರೆ. ಆದರೆ ಈ ವಿಚಾರಣೆ ವೇಳೆ ಅವರಿಗೆ ಅಂತಹ ಮಹತ್ವದ ಸಂಗತಿಯೇನೂ ಸಿಗಲಿಲ್ಲವಾದರೂ ಸದ್ದಾಂ ಹುಸೇನ್ಗೆ ಸಂಬಂಧಿಸಿದ ವಿಷಯವೊಂದು ಬಹಿರಂಗವಾಗುತ್ತದೆ. ಅಸಲಿಗೆ ಸದ್ದಾಂ ಹುಸೇನ್ಗೆ ಮಾಸ್ಕೂಪ್ ಎಂಬ ಖಾದ್ಯ ಬಹಳ ಇಷ್ಟ ಎನ್ನುವ ಮಾಹಿತಿಯನ್ನ ಆತನ ಹಳೆಯ ಗೆಳೆಯ ತಿಳಿಸ್ತಾರೆ. ಅಸಲಿಗೆ ಈ ಖಾದ್ಯವನ್ನ ಮೀನಿನಿಂದ ಮಾಡಲಾಗುತ್ತೆ. ಇನ್ನು ಸದ್ದಾಂ ಬಾಡಿಗಾರ್ಡ್ ಮೊಹಮ್ಮದ್ ಇಬ್ರಾಹಿಂ ಓಮರ್ ಮಗನ ವಿಚಾರಣೆ ವೇಳೆ ಆತ ತನ್ನ ತಂದೆಗೆ ಮೀನುಗಾರಿಕೆ ಬಗ್ಗೆ ಆಸಕ್ತಿ ಇದೆ, ಆತ ಸಮೀರಾ ಎಂಬ ಮೀನುಗಾರಿಕೆಯ ಫಾರ್ಮ್ ಕೂಡ ನಡೆಸುತ್ತಿದ್ದ ಎನ್ನುವ ವಿಷಯವನ್ನ ಹೇಳಿದ್ದು ಎರಿಕ್ ಮ್ಯಾಡಾಕ್ಸ್ಗೆ ನೆನಪಾಗುತ್ತದೆ. ಇದು ನೆನಪಾಗಿದ್ದೇ ತಡ ಮ್ಯಾಡಾಕ್ಸ್ ಹೊಸದೊಂದು ಯೋಚನೆಗೆ ಬೀಳ್ತಾರೆ. ಕೂಡಲೇ ತಡ ಮಾಡದೆ ಆ ಫಾರ್ಮ್ ಇದ್ದ ಜಾಗಕ್ಕೆ ಬರ್ತಾರೆ. ಆದರೆ ಇಲ್ಲಿ ಇಬ್ಬರು ಮೀನುಗಾರರನ್ನ ಹೊರತುಪಡಿಸಿ ಅವರಿಗೆ ಬೇರ್ಯಾರು ಸಿಗೋದಿಲ್ಲ. ಆದರೆ ಮೀನುಗಾರರ ಪೈಕಿ ಓರ್ವ ಇರಾಕಿನ ಗೆರಿಲ್ಲಾ ಹೋರಾಟಗಾರನ ಸಹೋದರನಾಗಿದ್ದ. ಅಂದಹಾಗೆ ಯಾವಾಗ ಯುಎಸ್ ಪಡೆಗಳು ಇರಾಕಿನ ಮೇಲೆ ಮುಗಿಬಿದ್ದವೋ ಆಗ ಇರಾಕ್ನಲ್ಲಿ ಕೆಲವರು ಗೆರಿಲ್ಲಾ ತಂತ್ರದ ಮೂಲಕ ಅಮೆರಿಕ ಪಡೆಗಳ ಮೇಲೆ ದಾಳಿ ನಡೆಸಲು ಪ್ರಾರಂಭಿಸಿದ್ರು. ಅಚ್ಚರಿ ಅಂದ್ರೆ ಈ ಗೆರಿಲ್ಲಾ ಪಡೆ ಮೊಹಮ್ಮದ್ ಇಬ್ರಾಹಿಂ ಓಮರ್ನ ಇಶಾರೆ ಮೇರೆಗೆ ನಡೆಯುತ್ತಿತ್ತು. ಇನ್ನು ಈ ಮೊಹಮ್ಮದ್ ಇಬ್ರಾಹಿಂ ಓಮರ್ ಕೇವಲ ಅಂಗರಕ್ಷಕನಾಗಿರಲಿಲ್ಲ, ಬದಲಾಗಿ ಸದ್ದಾಂಗೆ ತೀರಾ ಆಪ್ತ ಹಾಗೂ ಬೇಕಾದವನಾಗಿದ್ದ. ಇನ್ನು ವಿಚಾರಣೆ ವೇಳೆ ಈ ಮೀನುಗಾರ ತನ್ನ ಚಿಕ್ಕಪ್ಪನೊಬ್ಬ ಬಾಗ್ದಾದ್ನಲ್ಲಿ ಇರೋದಾಗಿ ತಿಳಿಸಿದ್ದ. ಹೀಗಾಗಿ ಮ್ಯಾಡಾಕ್ಸ್ ತನ್ನ ಟೀಮ್ನೊಂದಿಗೆ ಬಾಗ್ದಾದ್ಗೆ ಬಂದಿಳಿದ್ರು. ವಿಚಾರಣೆ ಜೊತೆಗೆ ಹೇಗಾದರೂ ಮಾಡಿ ಒಂದಷ್ಟು ಮಾಹಿತಿ ಹೆಕ್ಕಲೇಬೇಕು ಅಂತ ಆ ಮನೆಯನ್ನ ಸುತ್ತುವರೆಯಲಾಯಿತು. ಅಚ್ಚರಿ ಅಂದ್ರೆ ಅದೇ ಮನೆಯಲ್ಲಿ ಸದ್ದಾಂನ ಪರಮಾಪ್ತ ಅಂಗರಕ್ಷಕ ಮೊಹಮ್ಮದ್ ಇಬ್ರಾಹಿಂ ಓಮರ್ ಮ್ಯಾಡಾಕ್ಸ್ ಟೀಮ್ಗೆ ಸಿಕ್ಕಿಬಿದ್ರು. ಅದು ಹಾಗೆ ಮೊದಲೇ ಹೇಳಿದಂತೆ ಈ ಮೊಹಮ್ಮದ್ ಇಬ್ರಾಹಿಂ ಸದ್ದಾಂಗೆ ಖಾಸಗಿ ಅಂಗರಕ್ಷಕನಂತೆ ಇದ್ದವರು. ಸದ್ದಾಂನಿಗೆ ತಮ್ಮ ಫಾರ್ಮ್ನಿಂದ ತಂದ ಮೀನುಗಳ ವಿಶೇಷ ಖಾದ್ಯ
ಮಸ್ಕೂಪನ್ನ ಸಿದ್ಧಪಡಿಸಿ ಕಳಿಸುತ್ತಿದ್ದರು. ಹೀಗಾಗಿ ಈತನ ಬಂಧನ ಸದ್ದಾಂ ಸೆರೆ ಹಿಡಿಯುವ ವಿಚಾರದಲ್ಲಿ ಸಿಕ್ಕ ಮೊದಲ ಗೆಲುವು ಅಂದುಕೊಳ್ಳಲಾಗಿತ್ತು. ಮ್ಯಾಡಾಕ್ಸ್ ಟೀಮ್ನ ಆರಂಭಿಕ ತನಿಖೆ ವೇಳೆ ಈತ ಸದ್ದಾಂ ಬಗೆಗೆ ಚೂರೇ ಚೂರು ಮಾಹಿತಿಯನ್ನ ಹಂಚಿಕೊಳ್ಳಿಲ್ಲ. ಆದರೆ ಯಾವಾಗ ಖುದ್ದು ಮ್ಯಾಡಾಕ್ಸ್ ತನಿಖಾ ಅಖಾಡಕ್ಕೆ ಇಳಿದಿರೋ ಆಗ ಸತ್ಯ ಸಂಗತಿಗಳು ಹೊರಬರಲು ಪ್ರಾರಂಭಿಸಿದವು. ಮೊದಲು ಮೊಹಮ್ಮದ್ ಓಮರ್ನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ ಮ್ಯಾಡಾಕ್ಸ್ ತನಿಖೆಗೆ ಸಹಕರಿಸಿದ್ರೆ ಆತನಿಗೆ ಹಾಗೂ ಆತನ ಕುಟುಂಬಕ್ಕೆ US ಪೌರತ್ವ ಕಲ್ಪಿಸುವ ವಾಗ್ದಾನ ನೀಡಿದ್ರು. ಹೀಗಾಗಿ ಇದರಿಂದ ಉತ್ತೇಜಿತನಾದ ಮೊಹಮ್ಮದ್ ಓಮರ್ ಸದ್ದಾಂ ಇರುವ ಜಾಗದ ಬಗ್ಗೆ ಮಾಹಿತಿ ನೀಡಿದ. ಅಂದಹಾಗೆ ಸದ್ದಾಂ ಆಡ್ ದೌರ್ ಎಂಬ ಜಾಗದಲ್ಲಿ ಇರೋದಾಗಿಯೂ ಇದು ಆತನ ಹುಟ್ಟೂರು ಟಿಕ್ರೀತ್ಗೆ ಹತ್ತಿರವಿರೋದಾಗಿಯೂ ತಿಳಿಸಿದ. ಓಮರ್ನಿಂದ ಈ ಮಾಹಿತಿ ಹೊರಬೀಳುತ್ತಿದ್ದಂತೆ US ಪಡೆಗಳು ಆಡ್ ದೌರ್ ಪ್ರದೇಶದಲ್ಲಿ ಹುಡುಕಾಟ ಶುರು ಮಾಡಿದವು. ಅದೇ ಪ್ರದೇಶದಲ್ಲಿ ಹರಿಯುವ ಟೈಗ್ರಿಸ್ ನದಿಯ ದಂಡೆಯ ಮೇಲೆ 2 ತೋಟದ ಮನೆಗಳು ಕಂಡವು. ಆದರೆ ಆ ಮನೆಗಳು ಹಾಳು ಬಿದ್ದಿದ್ದವು. ಈ ವೇಳೆ US ಪಡೆಗಳೊಂದಿಗೆ ಖುದ್ದು ಮೊಹಮ್ಮದ್ ಇಬ್ರಾಹಿಂ ಓಮರ್ ಕೂಡ ಇದ್ರು. ಆತ ಸೈನಿಕರಿಗೆ ಅಲ್ಲಿಯೇ ಬಿದ್ದಿದ್ದ ಹಗ್ಗದ ಕಡೆ ಇಶಾರೆ ತೋರಿದ್ರು. ಆ ಹಗ್ಗ ಭೂಮಿಯೊಳಗೆ ಹೋಗುವ ಸಣ್ಣ ಕಿಂಡಿಯ ಕಡೆ ಇರೋದು ಗೊತ್ತಾಯಿತು. ಅಂದ ಹಾಗೆ ಈ ಕಿಂಡಿಯನ್ನ ಚೌಕಾಕಾರದ ಮುಚ್ಚಳದಲ್ಲಿ ಮುಚ್ಚಲಾಗಿತ್ತು. ಅದನ್ನ ತೆಗೆದ್ರು ಒಳಗೆ ಕೇವಲ ಕತ್ತಲೆ ಅಷ್ಟೇ ಕಾಣ್ತಾ ಇತ್ತು. ಇನ್ನೇನೋ ರಂಧ್ರದೊಳಗೆ ಗ್ರೇನೇಡ್ ಎಸೆಯಬೇಕು ಎನ್ನುವಷ್ಟರಲ್ಲಿ ಒಳಗಡೆಯಿಂದ ವ್ಯಕ್ತಿಯೊಬ್ಬ ಕೈ ಎತ್ತಿ ಹೊರಬರುವ ಇಶಾರೆ ತೋರಿದ. ಉದ್ದವಾಗಿ ಬೆಳೆದಿದ್ದ ಕುರುಚಲು ಗಡ್ಡ, ಬಾಡಿದ ಮುಖ, ನಿತ್ರಾಣಗೊಂಡಿದ್ದ ದೇಹದ ವ್ಯಕ್ತಿ ಹೊರಬರುತ್ತಲೇ ತಾನು ಸದ್ದಾಂ ಹುಸೇನ್ ಎನ್ನುತ್ತಾ ಮತ್ತೆ ಕೈ ಎತ್ತಿದ. ಅಲ್ಲಿಗೆ ಕಳೆದ 24 ವರ್ಷಗಳಿಂದ ಇರಾಕನ್ನ ಆಳಿದ್ದ ಸರ್ವಾಧಿಕಾರಿ ಅಮೆರಿಕ ಪಡೆಗಳ ಬಲೆಗೆ ಬಿದ್ದಿದ್ದ. ಕಾಲಚಕ್ರ ಉರುಳಿ ನಿಂತಿತ್ತು. ಅನೇಕರ ರಕ್ತ ಹೀರಿದ್ದ ಸದ್ದಾಂ ಹುಸೇನ್ ಎನ್ನುವ ಅಜಾನುಬಾಹು ಆಡಳಿತಗಾರ ತೀರಾ ದಯನೀಯ ಸ್ಥಿತಿಯಲ್ಲಿ ಅಮೆರಿಕಾದೆದುರು ಶರಣಾಗಿದ್ದ. ಸ್ನೇಹಿತರೆ, ಬರೋಬ್ಬರಿ 32 ವಾರಗಳ ಕಾಲ ಸತತ ಪ್ರಯತ್ನದ ಫಲವಾಗಿ ಸದ್ದಾಂ ಹುಸೇನ್ ಬಂಧನಕ್ಕೀಡಾದ. ಆತನ ಹುಡುಕಾಟದಲ್ಲಿ ಇಡೀ US ಪಡೆಗಳೆಲ್ಲ ಹಗಲು ರಾತ್ರಿ ಎನ್ನದೆ ಸರ್ಚ್ ನಡೆಸಿದ್ದವು. ಆದರೆ ಎರಿಕ್ ಮ್ಯಾಡಾಕ್ಸ್ ಅವರ ಪ್ರಯತ್ನದ ಫಲದಂತೆ ಸದ್ದಾಂ ಹುಸೇನ್ ಸೆರೆ ಸಿಕ್ಕ. ಒಂದು ವೇಳೆ ಎರಿಕ್ ಮ್ಯಾಡಾಕ್ಸ್ ಟೀಮ್ಗೆ ಮುಸ್ಕೂಫ್ ಎಂಬ ಖಾದ್ಯದ ಬಗ್ಗೆ ತಿಳಿಯದೆ ಹೋಗಿದ್ರೆ ಸದ್ದಾಂ ಬಂಧನ ಮತ್ತಷ್ಟು ಕಷ್ಟವಾಗುತ್ತಿತ್ತೇನೋ. ಆದರೆ ಆ ಒಂದು ಖಾದ್ಯದಿಂದಾಗಿ ಕುಖ್ಯಾತ ಸರ್ವಾಧಿಕಾರಿಯನ್ನ ಜೀವಂತವಾಗಿ ಸೆರೆ ಹಿಡಿಯುವಂತಾಯಿತು. ಇನ್ನು ಬಂಧನದ ಬಳಿಕ ಆತನನ್ನ ಹಲವು ದಿನಗಳ ಕಾಲ ವಿಚಾರಣೆಗೊಳಪಡಿಸಲಾಯಿತು. ಇನ್ನು ಯಾವ ಆರೋಪದ ಮೇಲೆ ಇರಾಕ್ ಮೇಲೆ ಅಮೆರಿಕ ದಾಳಿ ನಡೆಸಿತ್ತೋ ಅಂತಹ ಯಾವುದೇ ಮಾಸ್ ಡಿಸ್ಟ್ರಕ್ಷನ್ ವೆಪನ್ಸ್ಗಳು ಅಲ್ಲಿ ಸಿಗಲಿಲ್ಲ. ಖುದ್ದು ಅಮೆರಿಕ ಅಧ್ಯಕ್ಷ ಜಾರ್ಜ್ W. ಬುಷ್ ಕೂಡ ಇದನ್ನ ಒಪ್ಪಿಕೊಂಡಿದ್ರು. ಒಟ್ಟಿನಲ್ಲಿ ಇರಾಕ್ ಅನ್ನ ಬೇಭತ್ಸ ರೀತಿಯಲ್ಲಿ ಆಳಿದ್ದ ನಾಯಕನೊಬ್ಬ ತೀರಾ ಹೀನಾಯವಾಗಿ ಅಂತ್ಯ ಕಂಡ. ಅಂತೆಯೇ ಅಮೆರಿಕ ಕೂಡ ಅವಸರಕ್ಕೆ ಬಿದ್ದು ಇರಾಕ್ ಅನ್ನ ಇಂಚಿಂಚು ಹಿಂಸಿಸಿದ್ದು ಸುಳ್ಳೇನಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.